ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮರಗುಳಿತನ, ಅತಿಯಾದ ಮರುವು, ಏನು ಕೊಟ್ಟಿದ್ವೋ ಮರ್ತೋಗ್ತೀವಿ, ಏನು ತೊಗೊಂಡಿದ್ವೋ ಮರ್ತೋಗ್ಬಿಡ್ತೀವಿ, ಓದಿದ್ದು ಮರ್ತೋಗೋದು, ವ್ಯಾಪಾರದಲ್ಲಿ ತುಕ್ಕಾಬಟ್ಟೆ ಮರುವುತನ, ಉದ್ಯೋಗದ ಮಾಡುವಾಗ ಮರುವುತನ, ಯಾವಾಗಲೂ ಮರು ಇದಕ್ಕಾಗಿ ನಮಗೆ ನಿಷ್ಠುರ, ಅವಮಾನ ಮತ್ತು ಅದೃಷ್ಟ ಕೂಡ ಕಳ್ಕೊತಾ ಇರ್ತೀವಿ. ಇದು ಮೂಲ ಕಾರಣ ಗುರುವಿನ ಶಾಪ ಇದ್ದರೆ ಮರುವು ಜಾಸ್ತಿ ಆಗುತ್ತೆ, ಮರಿವು. ಇದ್ರ ಬಗ್ಗೆ ನಾನು ನಿನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಮರಗುರುಳಿತನ ಬುದ್ಧಿ ವಿಸ್ಮೃತಿ ಯೋಗ ಅಂತ. ಸ್ಮೃತಿ ವಿಸ್ಮೃತಿ ಅಂತಂತಂದರೆ ಶ್ರುತಿ ಸ್ಮೃತಿ ಎರಡೂ ನೆನಪಿರೋದಿಲ್ಲ, ನೋಡಿದ್ದು ಕೇಳಿದ್ದು ಯಾವುದೂ ನೆನಪಿರೋದಿಲ್ಲ. ಆ ಥರಕ್ಕೆ ಕಾರಣ ಏನು? ಗ್ರಹ ದೋಷ ಏನು, ವಾಸ್ತು ದೋಷ ಏನು, ಕರ್ಮ ಸಿದ್ಧಾಂತ ಏನು ಅಂತ ಹೇಳಿದ್ದೆ. ಯಾರಿಗೆ ಸರಿಯಾಗಿ ಓದೋಕ್ಕಾಗ್ತಿಲ್ಲ, ಓದಿದ್ದು ನೆನಪಿಟ್ಕೊಳ್ಳೋಕ್ಕಾಗ್ತಿಲ್ಲ, ಮಂಕುತನ, ದಡ್ಡತನ, ಇದೆಲ್ಲ ಗುರುಶಾಪದಿಂದ ಬರುವಂಥ ಒಂದು ರೋಗಗಳು. ನೆನ್ನೆ ಮರಗುಳಿತನ ಬಗ್ಗೆ ಮಾತಾಡಿದ್ದೆ. ಇವತ್ತು ನಾನು ಮಂಕುತನ, ಜಡತ್ವ, ಇನರ್ಷಿಯ ಅಂತಾರೆ. ಜಡತ್ವ ಯಾವಾಗಲೂ ಸಪ್ಪಗೆ ಕೂತಿರೋದು, ಅರ್ಧ ಕಣ್ಣು ಬಿಟ್ಕೊಂಡು ಇನ್ನು ಅರ್ಧ ಕಣ್ಣು ಮುಚ್ಕೊಂಡು ಇರೋದು. ಕೆಲವರು ಯಾವಾಗಲಂಗೆ ಸುಸ್ತಾದಂಗೆ, ಯಾವಾಗ ಅರ್ಧ ಕಣ್ಣು ಬಿಚ್ಚುತ್ತಾರೆ, ನೋಡ್ತಾರೆ, ಮುಚ್ಚುತ್ತಾರೆ, ಅರ್ಧ ಕಣ್ಣು ಓಪನ್ ಮಾಡ್ತಾರೆ, ಅರ್ಧ ಕಣ್ಣು ಮುಚ್ಚುತ್ತಾರೆ, ಅರ್ಧ ಕಣ್ಣಲ್ಲೇ ಇರೋದು. ಯಾವಾಗಲೂ ದಡ್ಡನಾಗಿ ಮಂಕೋತನ, ಜಡತ್ವ ಜಾಸ್ತಿ. ಲಕ್ಷ್ಮೀ ಶ್ರೀನಿವಾಸ ಸುಮ್ಮನೆ ಕೂತಿದ್ದಾನೆ, ಲಕ್ಷ್ಮೀ ಶ್ರೀನಿವಾಸ ಸುಮ್ಮನೆ ಕೂತಿದ್ದಾರೆ. ಲಕ್ಷ್ಮೀ ಶ್ರೀನಿವಾಸ ಅಂತ 5 ಸಲ ಕೂಗಿದಾಗ ಪಟ್ಟಂತೆ ಕರೆದ್ರಾ ಅಂತ ಆಗ ಲಕ್ಷ್ಮೀ ಶ್ರೀನಿವಾಸ ಎದ್ದೊಳ್ತಾನೆ. ಅಷ್ಟೂ ಮಂಕುತನ. ಮಾರ್ಕೆಟ್ಗೆ ಹೋಗಿ ಒಂದು ಮೊಳ ಹೂ ತೊಗೊಂಬ ಅಂದರೆ ಮರ್ತೋಗ್ಬಿಡ್ತಾನೆ. ಮಾರ್ಕೆಟ್ಗೆ ಹೋಗೋದಕ್ಕೆ ದೊಡ್ಡ ಸೋಮಾರಿತನ. ಹೂ ಎಲ್ಲಿದೆ ಅಂತ ಹುಡ್ಕೋಕ್ಕೆ ಒಂದು ದೊಡ್ಡ ಮೈಗಳ್ತನ. ಸರಿಯಾಗಿ ತಗೊಂಬರೋಕ್ಕಾಗಲ್ಲ. ಒಂದು ಮೊಳ ಹೇಳಿದ್ರೆ 2 ಮೊಳ ಹೇಳಿದ್ರೆ ಗೊತ್ತಿಲ್ಲ, ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ಚೇಂಜ್ ತೊಗೋಬೇಕು, ಏನು ಗೊತ್ತಾಗ್ತಿಲ್ಲ. ಮಂಕು, ಯಾವಾಗಲೂ ಮಂಕು. ಆ್ಯಕ್ಟಿವ್ ಇಲ್ಲ ಅಂತಾರೆ. ಯಾಕೆ ನಮ್ಮ ಹುಡುಗ ತುಂಬ ಆ್ಯಕ್ಟಿವ್ ಇಲ್ಲ? 10 ಸಲ ಹೊಡೆದ್ರ ಮೇಲೆ ಆಮೇಲೆ ಎಚ್ಚರಿಸ್ಕೊತಾನೆ, 10 ಸಲ ಕೂಗಿದ ಮೇಲೆ ಆಮೇಲೆ ಅಂತಾನೆ. ಅಲ್ಲಿವರೆಗೂ ಸುಮ್ಮನೆ ಕೂತಿರ್ತಾನೆ. ಓದೋ ಅಂದರೆ ಓದಲ್ಲ, ಹಿಂಗೇ ಕೂತಿರ್ತಾನೆ. ಆಫೀಸ್ಗೆ ಹೋಗ್ತಾನೆ, ಆರಾಮಾಗಿ ಕೈ ಕುತ್ಕೊಂಡು ಕಾಲು ಚಾಚ್ಕೊಂಡು ಹಿಂಗೆ ಕೂತಿರ್ತಾನೆ. ಬಾಸ್ ಬಂದು ಎಬ್ಬಸದಾಗ ಎದ್ದೊಳ್ತಾನೆ. ಯಾಕೆ? ಏನೋ ಮೂಡಿಲ್ಲ ಸರ್ ಇವತ್ತು ಕೆಲಸ ಮಾಡೋಕ್ಕೆ. ಅಮ್ಮ ಇವತ್ತು ಏನೋ ಮೂಡಿಲ್ಲ ಹೋಗೋಕ್ಕೆ ಆಫೀಸ್ಗೆ, ಏನೋ ಮೂಡಿಲ್ಲ, ಮೂಡ್ ಆಫ್. ಮಂಕುತನ, ಯಾವಾಗ ನಿದ್ದೆ ಮಾಡೋಣ, ಯಾವಾಗಲೂ ಸುಮ್ಮನೆ ಕೂತಿರೋಣ. ಮೌನ. ಮಂಕುತನ ಇರೋರು ಹೆಚ್ಚಿಗೆ ಮಾತಾಡಲ್ಲ. ಯಾವಾಗಲೂ ನೋಡಿದವರು ಧ್ಯಾನಕ್ಕೆ ಕೂತಿದ್ದಾರೇನೋ, ಏನೋ ಪಾಪ ಭಕ್ತಿಯಿಂದ ಧ್ಯಾನ ಮಾಡ್ತಿದ್ದಾರೆ, ಸಮಾಧಿ ಸ್ಥಿತಿಲಿದ್ದಾರೆ ಅನ್ಕೋಬೇಕು. ನೋಡೋರು ಅದೆಲ್ಲ ಅರ್ಧ ಎಷ್ಟರಾಗಿರ್ತಾರೆ. ಕಣ್ಣು ಬಿಟ್ಟು ನೋಡೋಕ್ಕೂ ಸೋಮಾರಿತನ. ಎಲ್ಲ ಹಿಂಗೆ ಅರ್ಧಂಬರ್ಧ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಹೀಗೇ ಅದು ಮತ್ತು ಎಷ್ಟರಾಗಿರ್ತಾರೆ, ಜಾಗೃತವಾಗಿರ್ತಾರೆ. ಈ ಥರ ದೋಷ ಇವತ್ತು ಚಿಕ್ಕವರಿಂದ ದೊಡ್ಡವ್ರಿಗೂ ಬರ್ತಿದೆ. ಮಂಕು. SSLC ಅವ್ರಿಗೆ ಎಷ್ಟು ಚೆನ್ನಾಗಿ ಓದ್ತಿದ್ದ, ಇವಾಗ ಎಲ್ಲ ಮಂಕಾಗ್ಬಿಟ್ಟಿದ್ದಾನೆ ನಮ್ಮ ಹುಡುಗ. ಅಯ್ಯೋ, ನಮ್ಮ ಮಗಳು MBBS ಫಸ್ಟ್ ರ್ಯಾಂಕು, MDಲೂ. ಮದುವೆ ಆದಮೇಲಿಂದ ಮಂಕಾಗ್ಬಿಟ್ಟಿದ್ದಾಳೆ. ಮಗುಗೆ ಹಾಲು ಕುಡಿಸ್ಬೇಕು ಅಂತ ಜ್ಞಾನ ಇಲ್ಲ. 10 ಸಲ ಕೂಗಿದ್ಮೇಲೆ ಆಮೇಲೆ ಹೇಳ್ತಾಳೆ, ಏನಮ್ಮ ಕರ್ದೇನಮ್ಮ ಅಂತಾಳೆ. ಕಸ ಗುಡಿಸ್ಬೋದಲ್ಲಿ ಯಾವುದಲ್ಲೂ ಚುರುಕಿಲ್ಲ ರೀ. ಅಂಥ ಒಳ್ಳೆ ಗ್ರ್ಯಾಜುಯೇಟ್ ಇವತ್ತು ಮಂಕ ಕೂತ್ಬಿಟ್ಟಿದ್ದಾಳಲ್ಲ, ಏನಿದು ಅಂತ ನಾನು ಕೇಳ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು, ಆಟ ಆಡಿಕೊಂಡು, ಓದ್ಕೊಂಡು, ಎಲ್ರಿಗೂ ಟೀಕೆ ಮಾಡಿಕೊಂಡು, ಎಲ್ರಿಗೂ ತಮಾಷೆ ಮಾಡಿಕೊಂಡು, ಮಿಮಿಕ್ರಿ ಮಾಡ್ಕೊಂಡು ಇದ್ದಂಥ ಮಗ ಇವತ್ತು ಸಪ್ಪು ಕೂತ್ಬಿಟ್ಟಿದ್ದಾನೆ. 26 ವರ್ಷ ಆಯಿತು, ಮಗ ಸಪ್ಪಗಿದ್ದಾನೆ, ಮಂಕ ಕೂತಿದ್ದಾನೆ. ಯಾರ್ಕಂದು ದೃಷ್ಟಿ ದೋಷ ಬಿತ್ತೋ ಏನೋ ಗೊತ್ತಿಲ್ಲ, ಯಾವ ಭೂತ ಪ್ರೇತದ ಸೋಂಕಿದೆಯೋ ಗೊತ್ತಿಲ್ಲ, ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ನನ್ನ ಮಗ ಇವತ್ತು ಅಷ್ಟೆಲ್ಲ ಚೆನ್ನಾಗಿದ್ದವನು ಹಿಂಗಾಗಿ ಹೋಗ್ಬಿಟ್ನಲ್ಲ. ಅರಕೆ ಕಟ್ಟಿದ್ದೇನು, ಯಾತ್ರೆಗೆ ಹೋಗಿದ್ದೇನು, ಜಾತ್ರೆಗೆ ಹೋಗಿದ್ದೇನು, ಹೇಳಿದಂಥ ಎಲ್ಲ ಜ್ಯೋತಿಷ ಪರಿಹಾರ ಮಾಡಿದ್ದಾಯ್ತು, ವಾಸ್ತು ಚೇಂಜ್ ಮಾಡಿದಾಯ್ತು. ಈ ಮನೆ ಬಿಟ್ಟು ಹೋದ್ರೆ ಆ ಮನೆಗಾದ್ರು ಹೋದ್ರು ಸರಿ ಹೋಗ್ತಾನೆ ಅಂತೇಳಿ ಓದಿ ಅಲ್ಲೂ ಇಲ್ಲ, ಮನೇಲೇ ಕೂತಿರ್ತಾನೆ. ಕೆಲ್ಸಕ್ಕೆ ಹೋಗಿ ರಿಸರ್ವ್ ಮಾಡಿ ಮನೆ ಬಂದು ಕೂತ್ಬಿಟ್ಟ. ಮಂಕುತನ. 3 ವರ್ಷ ಕೆಲ್ಸಕ್ಕೆ ಹೋದ, ರಿಸೈನ್ ಮಾಡ್ದ.
ಅವತ್ತಿಂದ ಇವತ್ತು ಒಂದು ಕೆಲಸಕ್ಕೆ ಹೋಗಿಲ್ಲ, ಒಂದು ಕೆಲಸ ಸಿಗ್ತಿಲ್ಲ, ಮನೇಲೇ ಕೂತಿದ್ದಾನೆ ಮಂಕು ಬರ್ದಂಗೆ, ಮಂಕು ಮಂಕು ಮಂಕು. ಇದಕ್ಕೆ ಸಂಸ್ಕೃತದಲ್ಲಿ ಬುದ್ಧಿ ಜಾಡ್ಯ ಯೋಗ ಅಂತ ಕರೀತಾರೆ. ಏನಂತ ಕರೀತಾರೆ? ಬುದ್ಧಿ ಜಾಡ್ಯ ಯೋಗ ಅಂತ. ಇದು ಒಂದು ಶಾಪ, ಗುರು ಶಾಪದಿಂದ ಬರುವಂಥದ್ದು. ಮಂಕು 5 ಎಷ್ಟಪ್ಪ? 5 5 ಎಷ್ಟು ಅಂದರೆ 5 5 5 ಎಷ್ಟು? ಆಮೇಲೆ ಹೇಳ್ತಾನೆ 1 ನಿಮಿಷ ಬಿಟ್ಟು 25 ಅಂತ. ಹೆಂಗೆ ಹೇಳ್ತಾನೆ? 5 1 5, 5 2 10, 5 3 15, 5 4 20, 5 5 25 ಅಂತ. ಆಮೇಲೆ ಹೇಳ್ತಾನೆ 5 5 25, 5 5 25 ಅಂತ. ಹೀಗೆ ನಾನು ನಿನಗೆ 1 kg ಸೇಬು, 1 kg ತುಪ್ಪ, 1 kg ಈರುಳ್ಳಿ ತಗೊಂಬ ಅಂತಂದೆ. ನೀನು ಹೋಗಿ ಏನು ಮಾಡಿದ್ಯಾ? ಎಲ್ಲ ತಂದಿದ್ದೀನಿ, ಆದರೆ 1 kg ತಂದಿಲ್ಲ, ಅರ್ಧ. ಯಾಕೆ ಗೊತ್ತಿಲ್ಲ, ಅರ್ಧ ಅಂದ್ಕೊಂಬಿಟ್ಟೆ, ಅರ್ಧ ತೊಗೊಂಬಂದಿದ್ದೀನಿ. ಹೀಗೆ ಎಲ್ಲದರಲ್ಲೂ ಮಂಕು, ಆ್ಯಕ್ಟಿವ್ ಇಲ್ಲ. ಮದುವೆ ಮುಂಚೆ ಹೆಂಗಿದ್ದಾನೆ ಹುಡುಗ, ಇವಾಗ ನೋಡಿ ಹೆಂಡ್ತಿ ಬೇಡ ಮಕ್ಕಳು ಬೇಡ ಅಂತ ಮಂಕ ಕೂತ್ಬಿಟ್ಟಿದ್ದಾನೆ. ಯಾವ ದೇವ್ರ ಕಂದಷ್ಟು ಬಿತ್ತೋ, ಯಾವ ಹೆಂಗ್ಸ್ ಕಂದಷ್ಟು ಬಿತ್ತೋ, ಯಾರು ಮಾಟ ಮಂತ್ರ ಮಾಡಿಸಿದಾರೋ, ನನ್ನ ಮಗ ಹಿಂಗೆ ಆಗ್ಬಿಟ್ಟಿದ್ದಾನೆ, ಇದಕ್ಕೇನು ಮಾಡೋದು ಅಂತ ಹೇಳ್ತಾರೆ. ಆ ಮಂಕುತನ ಅನ್ನೋದೀಗ ದೊಡ್ಡ, ಅದಕ್ಕೆ ಔಷಧಿ ಇಲ್ಲ. ಚುರುಕಾಗಿದ್ದವ್ರನ್ನ ಮಂಕ್ ಮಾಡ್ಬೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು. ಆ್ಯಕ್ಸೈಟಿ ಡಿಸಾರ್ಡರು, ಫೋಬಿಯಾ, ಫುಡ್ ಡಿಸಾರ್ಡರು, ಅಂದರೆ ಈಟ್ ಡಿಸಾರ್ಡರು, ಪರ್ಸ್ನಾಲಿಟಿ ಡಿಸಾರ್ಡರ್, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಔಷಧಿ ಕೊಡ್ತಾರೆ, ನುಂಗ್ಬಿಟ್ಟು ಮಲ್ಗೋದು, ರಂಗ ಅಂತ ಮಲ್ಕೊಳ್ಳೋದಷ್ಟೇ. ಅದು ಮೈಂಡ್ನ ಮಂಕ್ ಮಾಡೋದು. ಇಲ್ಲಿ ಆ್ಯಕ್ಟಿವ್ ಆಗಿದ್ದವನು ಚೆನ್ನಾಗಿ SLC ಪಾಸಾದ, PCಗೆ ಮಂಕ್ ಆಗಿಬಿಟ್ಟ, ಕೆಲಸಕ್ಕೆ ಹೋಗ್ತಿದ್ದ, ಚೆನ್ನಾಗಿ ದುಡ್ತಿದ್ದ, ಈಗ ಮಂಕ್ ಆಗ್ಬಿಟ್ಟು ಕೆಲಸ ಬಿಟ್ಟು ಮನೆ ಕೂತಿದ್ದಾನೆ. ಮಗಳು ಹೆಂಗಿದ್ಲು MBBS ರ್ಯಾಂಕು, ಈಗ ನೋಡಿದ್ರೆ ಮನೇಲಿ ಮಗು ನೋಡ್ಕೋತಿಲ್ಲ, ಗಂಡನ ಯೋಗೇಶ ಯಾವಾಗಲೂ ಮಂಕ್ ಥರ ಕೂತಿರ್ತಾಳೆ. ಈ ಮಂಕುತನ ಏನಕ್ಕೆ ಬರ್ತದೆ ಅಂತ ಪ್ರಶ್ನೆ ಕೇಳಿದಾಗ, ಪೂರ್ವ ಜನ್ಮದಲ್ಲಿ ಗುರುಗಳಿಗೆ ಅಪಪ್ರಚಾರ ಮಾಡಿದರೆ, ಗುರುಗಳು ಮಾಡೋ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರು ಮಾಡೋ ಎಲ್ಲ ಕೆಲಸಕ್ಕೂ ಅಡ್ಡಿ ಮಾಡಿದರೆ, ಗುರುಗಳನ್ನ ಚೆನ್ನಾಗಿ ಕೆಟ್ಟಾಗಿ ಬೈದಿದ್ರೆ, ಗುರುಗಳನ್ನು ಏಕವಚನದಲ್ಲಿ ಸಂಬೋಧನೆ ಮಾಡಿದರೆ, ಸಂಬೋಧನೆ ಅಂದ್ರೂ ಹೋಗಲೋ ಬಾರಲೋ ಅಂತೇನಾದ್ರು ಏಕವಚನದಲ್ಲಿ ಮಾತಾಡಿದರೆ ಈ ಜನ್ಮದಲ್ಲಿ ಮಂಕನ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಮಂಕುತನ ಬೈ ಬರ್ತಿಂದನ ಮಂಕುತನ ಆಗ್ಬೋದು, ಇಲ್ಲ ಚೆನ್ನಾಗಿದ್ದವನು SLC ಅವ್ರಿಗೆ ಚೆನ್ನಾಗಿದ್ದ, PUCಗೆ ಮಂಕಾಗ್ಬಿಟ್ಟ, MBBS ಓದಿ ರ್ಯಾಂಕ್ ತೊಗೊಂಡು ಹುಡುಗಿ ಇವತ್ತು ಮಂಕಾಗಿ ಮನೆ ಕೂತಿದ್ದಾಳೆ, ಚೆನ್ನಾಗಿ ಲವಲವಿಕೆಯಿಂದ ಇದ್ದ ಹುಡುಗ ಇವತ್ತು ಕೆಲಸ ಬಿಟ್ಟು ಮನೆ ಬಂದು ಕೂತಿದ್ದಾನೆ, ಮಂಕಾಗಿದ್ದಾನೆ. ಇದು ಒಂದು ಬೈ ಬರ್ತಿಂದ ಮಂಕುತನ ಬರ್ಬೋದು, ಇಲ್ಲ ಆ ಯಾವುದೋ ಒಂದು ಏಜಿಗೆ ಬಂದಾಗ ಆ ಮಂಕುತನ ಬರ್ಬೋದು. ಬುದ್ಧಿ ಜಾಡ್ಯ ಬರ್ಬೋದು. ಜಾಡ್ಯ ಅಂದರೆ ಮಂಕುತನ. ಈ ಬುದ್ಧಿ ಜಾಡ್ಯ ಯೋಗ ಯಾಕೆ ಬರ್ತದೆ ಅಂದರೆ, ಗುರುಗಳಿಗೆ ಬೈದಿದ್ದರೆ, ಅವ್ಯಾಚ ಪದಗಳಲ್ಲಿ ಗುರುಗಳನ್ನು ಏಕವಚನದಲ್ಲಿ ಸಂಬೋಧನೆ ಮಾಡಿದರೆ, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿದರೆ, ಗುರುಗಳು ಮಾಡೋ ಎಲ್ಲ ಕೆಲಸನೂ ಅಡ್ಡಿ ತಂದಿದ್ರೆ, ಅಡೆತಡೆ ಮಾಡ್ತಿದ್ರೆ, ಇದೆಲ್ಲ ಗುರುಶಾಪ ಗುರಿಯಾಗುತ್ತೆ. ಯಾವಾಗ ಅದು ಗುರುಶಾಪಕ್ಕೆ ಗುರಿ ಆಯಿತು, ಈ ಜನ್ಮದಲ್ಲಿ ನಾವು ಹುಟ್ಟಿದಾಗ 5ನೇ ಮನೆಯಲ್ಲಿ ಶನಿ ಕೂತ್ಬಿಡ್ತಾನೆ. 5ನೇ ಮನೆಯಲ್ಲಿ ಶನಿ ಇದ್ದು ಲಗ್ನಾಧಿಪತಿಯು ಶನಿಯನ್ನು ನೋಡ್ತಾ ಇದ್ದರೆ, ಹಾಗೂ ಅಶುಭ ಗ್ರಹಗಳಿಂದ ಯುತಿಯಲ್ಲಿದ್ದರೆ ಮಂಕುತನ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇದು ಮೆಡಿಕಲ್ ಆಸ್ಟ್ರಾಲಜಿ. ಇನ್ನೊಮ್ಮೆ ಹೇಳ್ತೀನಿ, 5ನೇ ಮನೆಯಲ್ಲಿ ಶನಿ ಇದ್ದು ಲಗ್ನಾಧಿಪತಿ ಶನಿಯನ್ನು ನೋಡ್ತಾ ಇದ್ದಾರೆ, ಲಗ್ನಾಧಿಪತಿಯ ಶನಿಯಿಂದ ನೋಡ್ತಾ ಇದ್ದರೆ, ಅಶುಭ ಗ್ರಹ ಯುತಿಯಲ್ಲಿದ್ದರೆ ಹುಡ್ತಾಗ ಅಥವಾ ಅವ್ನು ಬೆಳೆದಂತೆ ಯಾವುದೋ ಒಂದು ಏಜಿಗೆ ಮಂಕುದಾಗ ಕೂತು ಬಿಡ್ತಾನೆ, ಹೆಣ್ಣಾಗಲಿ ಗಂಡಾಗಲಿ. ಇದು ಜ್ಯೋತಿಷ್ಯ. ಕರ್ಮ ಸಿದ್ಧಾಂತ ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿದ್ದೆಲ್ಲ ಹೇಳಿದೆ. 3ನೇದು ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ನಾವೇನಾದರೂ ನಿತ್ಯ ಸ್ನಾನ ಮಾಡೋದು, ಮಲಮೂತ್ರ ವಿಸರ್ಜನೆ ಮಾಡ್ತಿತ್ತು ಅಂತಂದರೆ ಎಲ್ಲದರಲ್ಲೂ ಮಂಕಾಗ್ಬಿಡ್ತಾನೆ. ದುಡಿಮೆ, ಓದೋದ್ರಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಅವನು ಮಂಕಾಗ್ಬಿಡ್ತಾನೆ. ಹೀಗಾಗಿ ಈ ಬುದ್ಧಿಜಾಡ್ಯ ಅಂದರೆ ಇನರ್ಷಿಯ, ಜಡತ್ವ, ಮಂಕುತನ
ಯಾತಕ್ಕೆ ಬರುತ್ತೆ, ವಾಸ್ತು ದೋಷದಿಂದನೂ ಹೇಳಿದೆ, ಕರ್ಮ ಸಿದ್ಧಾಂತನೂ ಹೇಳಿದೆ, ಜ್ಯೋತಿಷ ಶಾಸ್ತ್ರ ಪ್ರಕಾರನೂ ಹೇಳಿದೆ. ಇದಲ್ಲದೆ ಈಗಿನ ಜನ್ಮದಲ್ಲಿ, ಈಗಿನ ಪ್ರೆಸೆಂಟ್ ಬರ್ತಲ್ಲಿ ನಾವು ಗುರುಗಳನ್ನು, ನಮಗೆ ಜ್ಞಾನ ಕೊಟ್ಟಂಥ ಗುರುಗಳನ್ನು ಅವ್ರ ಕಡೆಯಿಂದ ಏನಾದರೂ ಸೇವೆ ಮಾಡಿಸ್ಕೊತಾ ಇದ್ದರೆ, ಅಥವಾ ಅವರಿಂದ ನಾವು ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಅವ್ರ ಜ್ಞಾನವನ್ನು ಕೊಡೋಕ್ಕೆ ಅಧಿಕಾರ, ಅವರಿಂದ ಏನು ಬೇರೆ ಕೇಳೋಂಗಿಲ್ಲ ಗುರುಗಳ ಹತ್ರ ಅಂತ ಶಾಸ್ತ್ರ ಹೇಳ್ತದೆ. ಜ್ಞಾನನೂ ತೊಗೊಂಡು ದುಡ್ಡು ಕೊಡಿ, ಸಾಲ ಇದೆ, ಮನೆ ಕಟ್ಟಿಸ್ಬೇಕು ಸಾಲ ಇದೆ, ಮದುವೆ ಮಾಡಿಸ್ಬೇಕು ಸಾಲ ಇದೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕು ಸಾಲ ಇದೆ, ಹಾಗೆ ಹೇಗೆ ಅಂತೇಳಿ ನಾವೇನಾದ್ರು ಅದನ್ನು ಉಪಯೋಗಿಸ್ಕೊಂಡಿತ್ತು ಅಂದರೆ ನಿಧಾನಕ್ಕೆ ಮಂಕುತನ ಬರುತ್ತೆ ಅಂತ ಹೇಳ್ತಾರೆ. ಇದು 4 ದೋಷಗಳಿಂದ ಒಬ್ಬ ಮನುಷ್ಯ ಇನ್ಯಾಕ್ಟಿವ್ ಆಗಿಬಿಡ್ತಾನೆ ಅಂತ. 5ನೇದು ಮಾಟಮಂತ್ರ ತಂತ್ರದಿಂದ ಮಂಕುತನ ಬರ್ಬೋದು. ಹ್ಯಾಂಗೆ? ಶನಿ 5ನೇ ಮನೆಯಲ್ಲಿದ್ದಾರೆ, ಲಗ್ನಾಧಿಪತಿಯು ಶನಿಯಿಂದ ದುಷ್ಟಿಸಿದರೆ, ಅಶುಭ ಗ್ರಹಗಳ ಜೊತೆ ಯುತಿಯಲ್ಲಿದ್ದಾಗ ಈ ರೀತಿ ಆಗುತ್ತೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ನಾನು ಇನ್ನೊಬ್ಬರಿಗೆ ಅವನು ಕೋರ್ಟಿಗೆ ಬರಬಾರ್ದು, ಮಾತಾಡಬಾರ್ದು, ಅವನಿಂದ ವ್ಯವಹಾರಗಳಾಗಬಾರ್ದು, ಅವನು ನಮ್ಮನ್ನು ಆಸ್ತಿ ಕೇಳಬಾರ್ದು, ಅವನಿಂದ ನಮ್ಮ ಒಡವೆ ಕೊಟ್ಟಿದ್ದನ್ನು ವಾಪಸ್ ತೊಗೊಂಡು ಹೋಗಬಾರ್ದು, ಅವ್ನು ದುಡ್ಡು ಕೊಟ್ಟಿರ್ತಾನೆ ಅವ್ನು ನಮ್ಮಿಂದ ದುಡ್ಡು ಕೇಳಬಾರ್ದು, ಅವ್ನು ಮಂಕ ಆಗಿ ಮಾಡಬೇಕು ಅಂತ ಮಾಟಮಂತ್ರ ತಂತ್ರ ಅರ್ಕೇತ ಪೂಜೆ ಪುರಸ್ಕಾರ ಮಾಡಿಬಿಟ್ಟು ಸತ್ತೋಗಿದ್ದರೆ ಈ ಜನ್ಮದಲ್ಲಿ ಈ ದೋಷಕ್ಕೆ ಗುರಿ ಆಗ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಮಾಟಮಂತ್ರ ತಂತ್ರದಿಂದ ಮಾಡ್ಬೋದು ಒಬ್ಬ ಮನುಷ್ಯನ ಬುದ್ಧಿ ಜಾಡ್ಯವನ್ನು ಅಂತ ಹೇಳ್ತಾರೆ. ಇದಿಷ್ಟಕ್ಕೂ ಒಂದೊಂದು ದಶಾಭುಕ್ತಿಲಿ ಪತ್ತೆ ಹಚ್ಬೋದು ನಾವು. ದಶಾಭುಕ್ತಿನಲ್ಲಿ ನೋಡಿದಾಗ ಶನಿ ಬುಧ ಬುದ್ಧಿಕಾರಕ, ಅವನು ಮಂಕಾಗ್ಬಿಟ್ಟ. ಒಂದು ಕಡೆ ಬುಧ ಜ್ಞಾನಕಾರಕನಾಗಿದ್ದರೂ ಕೂಡ, ಬುದ್ಧಿಕಾರಕನೂ ಆಗಿದ್ದರೂ ಕೂಡ ವೀಕ್ ಆಗಿಬಿಡ್ತಾನೆ. ಯಾಕಂದ್ರೆ ನಮ್ಮ ಪೂರ್ವಜನ್ಮದ ಕರ್ಮ. ಹೀಗಾಗಿ ಇಲ್ಲಿ ನಾವು ಶನಿಗೂ ಶಾಂತಿ ಮಾಡಬೇಕು, ಬುಧ ಗ್ರಹಕ್ಕೂ ಶಾಂತಿ ಮಾಡಬೇಕು. ಶರೀರವನ್ನು ಯಾವಾಗಲೂ ರೆಸ್ಟಲ್ಲಿ ಇಟ್ಬಿಡ್ತಾನೆ ಮನುಷ್ಯ. ಮಂಕುತನ ಕೂತಾಗ ಕೆಲಸ ಮಾಡಲ್ಲ, ತಾನೇ ಒಬ್ಬರು ಕೂತಿರ್ತಾನೆ, ದುಡ್ಕೊಂಬರಲ್ಲ, ಸಂಬಳ ತರಲ್ಲ, ಕೆಲಸ ಮಾಡಲ್ಲ, ಆರಾಮಾಗಿ ಕೂತಿರ್ತಾನೆ. ಶರೀರ ಅಂದರೆ ಸೂರ್ಯ, ಬಾಡಿ ಅಂದರೆ ಸೂರ್ಯ, ಶರೀರವನ್ನು ಜಡತ್ವದಲ್ಲಿ ಇಟ್ಟಿರ್ತಾನೆ. ಅಂದರೆ ಸೂರ್ಯನಿಗೂ ಶಾಂತಿ ಆಗಬೇಕಿತ್ತು. ಆದ್ದರಿಂದ ಶನಿ ಶಾಂತಿ, ಸೂರ್ಯ ಶಾಂತಿ, ಬುಧ ಶಾಂತಿ, ಈ 3ಕ್ಕೂ ಮಾಡಬೇಕು. ಗುರುವಿಗೆ ಅಪಪ್ರಚಾರ ಮಾಡಿದ್ರಿಂದ, ಆಗ್ನೇಯ ದಿಕ್ಕಿನಲ್ಲಿ ಮಲಮೂತ್ರ ಮಾಡಿರೋದ್ರಿಂದ, ಗುರುದು ವಸ್ತ್ರ ಆಭರಣಗಳನ್ನು ಅಪಹರಣ ಮಾಡಿರ್ಬೋದು, ಅವ್ರ ಬಗ್ಗೆ ಕೆಟ್ಟ ಮಾತಾಡಿರ್ಬೋದು, ಏನು ಗುರು ದೋಷಕ್ಕೆ ಸಂಬಂಧಪಟ್ಟದ್ದೆಲ್ಲದಕ್ಕೂ ಕೂಡ ಗುರು ಜ್ಞಾನ ಕೊಟ್ಟಿದ್ದಾನೀಗ. ಬಟ್ಟೆ ಹಾಕೋತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಅಲ್ಲಿ ಓಡಾಡ್ತಾನೆ, ಎಲ್ಲ ಮಾಡ್ತಾನೆ. ಬುದ್ಧಿ ಇಲ್ಲ, ಮಂಕಾಗೋಗಿದೆ. ಯಾಕೆಂದರೆ ಗುರು ಜ್ಞಾನಕಾರಕ ಕೊಟ್ಟರೆ ಗುರು ಜ್ಞಾನ ಕೊಟ್ಟರೆ ಬುಧ ಕೊಟ್ಟಿರೋ ಜ್ಞಾನವನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಕಲಿಸೋದು ಬುಧ ಬುದ್ಧಿಕಾರಕ, ಇಂಟೆಲೆಕ್ಟ್, ವಿಸ್ಡಮ್. ಅವನು ಎದ್ದೊಳ್ತಾನೆ. MBBS ಓದಲು ಫಸ್ಟ್ ರ್ಯಾಂಕ್ ಬಂದು ಜ್ಞಾನ ಇತ್ತು, ಗುರು ಚೆನ್ನಾಗಿದ್ದ, ಓದ. ಈಗ ಅವಳು ಮಂಕ ಆಗಿಬಿಟ್ಲು. SSLC ಚೆನ್ನಾಗಿದ್ದ, PUC ಬಂದು ಮಂಕ ಆಗಿಬಿಟ್ಟ. ಆಫೀಸಲ್ಲಿ ಚೆನ್ನಾಗಿ ದುಡ್ದ 3 ವರ್ಷ, ಈಗ ಮಂಕ ಮನೆಗೆ ಕೂತಿದ್ದಾನೆ. ಗುರು ಚೆನ್ನಾಗಿದ್ದ, ಬುಧ ನೀಚನಾದಾಗ ಮಂಕ ಆದ. ಆದ್ದರಿಂದ ಬುಧ ಜ್ಞಾನಕಾರಕನೂ ಕೂಡ, ಬುದ್ಧಿಕಾರಕನೂ ಕೂಡ, ಗುರು ಒಬ್ಬನೇ ಅಲ್ಲ ಅಲ್ಲಿ. ಇದು ಬಹಳ ಸೂಕ್ಷ್ಮವಾಗಿ ತಿಳ್ಕೋಬೇಕು ನಾವು. ಅದರಿಂದ ಗುರು ಜ್ಞಾನ ಇದೆ. ಈಗ ಗುರುಗೆ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಬುದ್ಧಿ ಮಂಕಾಗಿದೆ, ಬುಧನ ಎಚ್ಚರಿಸಬೇಕು, ಶನಿಗೆ ಎಚ್ಚರಿಸಬೇಕು. ಜಡತ್ವ, ಸೋಮಾರಿತನ, ಆಲಸ್ಯ ಶನಿ ಅಧಿಕಾರಕತ್ವ. ಶನಿ ಮತ್ತು ಬುಧ ಇವರಿಬ್ಬರಿಗೆ ನಾವು ಊಟ ಹಾಕಬೇಕು, ಶಾಂತಿ ಮಾಡಬೇಕು, ಪರಿಹಾರ ಮಾಡಬೇಕು. ಯಾಕೆಂದರೆ ಇದು ಅಪಪ್ರಚಾರ ಮಾಡಿದ್ವಿ ಜನ್ಮದಲ್ಲಿ, ಗುರುಗಳ ವಿಚಾರದಲ್ಲಿ ಭಾಳಷ್ಟು ತೊಂದರೆ ಮಾಡಿದ್ದೀವಿ. ಹೀಗಾಗಿ ಗುರು ಅಂತಲೇ ವಿದ್ಯೆನೇ ಕಲಿಸ್ಬೇಕು ಅಂತಿಲ್ಲ. ಒಂದು ದಾರಿ ತೋರಿಸಲಿ, ಒಂದು ಊಟ ಹಾಕಿ ಸಾಕಿದ್ರು, ಮನೆ ಕೊಟ್ಟಿದ್ರು, ನಮಗೆ ಪ್ರೀತಿ ವಾತ್ಸಲ್ಯ ನೋಡ್ಕೊಂಡಿದ್ರು ಕೂಡ ಗುರು ಅಂತ ಅಕ್ಸೆಪ್ಟ್ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮ್ಮ ಆಪತ್ಕಾಲದಲ್ಲಿ ಕಾಪಾಡಿದವರು, ನಮ್ಗೆ ಆಪತ್ಕಾಲದಲ್ಲಿ ಜ್ಞಾನ ಕೊಟ್ಟವರು, ನಮ್ಮ ಆಪತ್ಕಾಲದಲ್ಲಿ ನಮ್ಮ ಸಂರಕ್ಷಣೆ ಮಾಡಿದವರು ಗುರು. ಅಂಥವ್ರ ಬಗ್ಗೆ ನಾವು ಅಪಪ್ರಚಾರ ಇದೆಲ್ಲ ಮಾಡಿದ್ದಾಗ ಶನಿ ಬುಧ ಇಬ್ಬರು ನೀಚನಾಗ್ತಾರೆ. ಹಾಗಾದರೆ ಇದಕ್ಕೆ ಈ ಮಂಕುತನ ಹೋಗಬೇಕು, ಲವಲವಿಕೆಯಾಗಿರಬೇಕು ಸದಾ. ಏನು ಪರಿಹಾರ ಮಾಡಬೇಕು?
ಈ ಬುದ್ಧಿಜಾಡ್ಯ ಯೋಗ, ಮಂಕುತನ, ಆ್ಯಕ್ಟಿವ್ ಇರೋದಿಲ್ಲ, ಮಂಕು, ಯಾವಾಗಲೂ ಮಂಕು. ಈ ಥರಕ್ಕೆಲ್ಲ ಇಂಜೆಕ್ಷನ್ ಆಗಲಿ, ಟಾನಿಕ್ ಆಗಲಿ, ಚುರುಕಾಗಿರಬೇಕು, ಯಾವಾಗಲೂ ಆ್ಯಕ್ಟಿವ್ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮೆಡಿಸಿನ್ಸ್ ಎಲ್ಲೂ ಇಲ್ಲ. ಇದು ಪೂರ್ವಜನ್ಮದ ಪ್ರಾರಬ್ಧ ಕರ್ಮದ ಶಾಪ. ಅದಕ್ಕೇನು ಮಾಡಬೇಕು? ಬುಧನಿಗೆ ಶಾಂತಿ ಆಗಬೇಕು ಅಂತಂದೆ. ಏನು ಮಾಡಬೇಕು? ದಿನನಿತ್ಯ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳ್ತಾ ಇದ್ದರೆ ಬುಧ ಚೆನ್ನಾಗಿ ಆಗ್ತಾನೆ. ಆಗ ಲವಲವಿಕೆಯಿಂದ ಒಂದು ಸಲ ಓದು ಸಾಕು, ಪಟ್ಟಂತ ತಲೆಗೊಟ್ಟೋಗುತ್ತೆ. ಒಂದು ಸಲ ಕೆಲಸ ಮಾಡೋದು ಸಾಕು, ಕಂಪ್ಲೀಟ್ ಮಾಡಿಬಿಡ್ತಾನೆ. ಇಲ್ಲ ಮಂಕುತನದಿಂದ, ಜಾಡತ್ವದಿಂದ ಒಂದಿನ ಕೆಲಸವನ್ನು 1 ತಿಂಗಳು ಮಾಡ್ತಾ ಕೂತ್ಕೋತಾನೆ. ಹೀಗೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಜಪ ಮಾಡಬೇಕು. ಒಂದು ಇಲ್ಲಿ ಶನಿ ಇರೋದು, ಅದರಿಂದ ಶನಿ ಮತ್ತು ಸೂರ್ಯನಿಗೆ ಎರಡೂ ಶಾಂತಿ, ಅಪ್ಪ ಮಗ ಇಬ್ಬರಿಗೂ ಶಾಂತಿ ಆಗಬೇಕು. ನಾವೇನು ಮಾಡಬೇಕು? ಇಲ್ಲಿ ಅಪ್ಪ ಮಗ ಇಬ್ಬರಿಗೂ ಶಾಂತಿ ಆಗಬೇಕು ಅಂದರೆ ಒಂದು ವಿಶೇಷವಾದಂಥ ಮಂತ್ರ ಇದೆ ವಿಷ್ಣುದು. ಏನದು? ಓಂ ಕ್ಲೀಂ ಕೃಷ್ಣಾಯ ಗೋಪೀಜನವಲ್ಲಭಾಯ ನಮಃ ಅಂತ ಹೇಳಬೇಕು. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋಪೀಜನವಲ್ಲಭಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ 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 ಗೋಪೀಜನವಲ್ಲಭಾಯ ನಮಃ ಅನ್ನೋ ಮಂತ್ರ. ಇಲ್ಲಿ ಬುಧನಿಗೂ ಶನಿಗೂ ಸೂರ್ಯನಿಗೂ ಮೂರಕ್ಕೂ ಶಾಂತಿ ಆಯಿತು ಈ ಮಂತ್ರದಿಂದ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ. ಓಂ ಕ್ಲೀಂ ಕೃಷ್ಣ ಶನಿ ಸೂರ್ಯನಿಗೆ, ಗೋವಿಂದಾಯ ಗೋಪೀಜನವಲ್ಲಭಾಯ ಬುಧ ವಿಷ್ಣು ಯಾರಿಗೆ ಪ್ರಿಯ? ಬುಧನಿಗೆ. ಬುಧ ಯಾರನ್ನು ಪೂಜೆ ಮಾಡ್ತಾನೆ? ವಿಷ್ಣುವನ. ಬುಧ ಯಾವಾಗಲೂ ವಿಷ್ಣುನ ಪೂಜೆ ಮಾಡ್ತಾನೆ. ಬುಧನ ಬಾಸು ವಿಷ್ಣು. ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ. ಅದರಿಂದ ಶನಿ ಸೂರ್ಯ ಬುಧನಿಗೆ 3 ಜನಕ್ಕೂ ಶಾಂತಿ ಆಯ್ತು ಈ ಸಿಂಗಲ್ ಮಂತ್ರದಿಂದ. ಯಾರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕಾಗಲ್ವೋ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ ಇಷ್ಟು ಹೇಳಿ ಸಾಕು. ಗೋವಿಂದ, ಗೋಪಿಜನ, ಕೃಷ್ಣ ಎಲ್ಲ ಬಂದ್ರಲ್ಲಿ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ ಅಂದರೆ ಒಂದು ವಿಷ್ಣು ಸಹಸ್ರನಾಮ ಹೇಳೋದು ಎಷ್ಟು ಪುಣ್ಯನೋ ಅಷ್ಟೇ ಬಂತು. ಇಲ್ಲಿ ಶನಿ ಸೂರ್ಯ ಬುಧನಿಗೂ 3 ಶಾಂತಿ ಆಯಿತು ಈ ಮಂತ್ರ. ವಿಷ್ಣು ಸಹಸ್ರನಾಮ ಹೇಳಿದ್ರೆ 9 ಗ್ರಹಕ್ಕೂ ಶಾಂತಿ ಆಗುತ್ತೆ. ಇದು ಮುದ್ರ ಆಯಿತು. ತಂತ್ರ ಏನು ಮಾಡಬೇಕು? ಈ ಮಂತ್ರ ಹೇಳಿಕೊಂಡು ಬಿಳಿ ಏಕದ ಗಿಡಕ್ಕೆ ನೀರನ್ನು ಹಾಕಬೇಕಂತೆ. ಬುಡಕ್ಕೆ 21 ದಿವಸ, 48 ದಿವಸ, ಇಲ್ಲ 108 ದಿವಸ ಬಿಳಿ ಎಕ್ಕದ ಗಿಡ. ಶ್ವೇತಾರ್ಕ ಗಣಪತಿ ಬಿಳಿ ಎಕ್ಕದ ಗಿಡ ಅಂದರೆ ಆ್ಯಕ್ಟಿವ್ ಮಾಡುತ್ತೆ. ಐ ಕ್ಯೂನ ಎಮೋಷನಲ್ ಕೋಶೆಂಟ್ ಎಲ್ಲನೂ ಆ್ಯಕ್ಟಿವ್ ಮಾಡೋದು ಬಿಳಿ ಎಕ್ಕದ ಗಿಡ ಶ್ವೇತಾರ್ಕ ಗಣಪತಿ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ ಮಂತ್ರ ಹೇಳ್ಕೊಂಡು 108 ಸುತ್ತಬಿಟ್ಟು ಆ ನೀರನ್ನ ಬುಡಕ್ಕೆ ಹಾಕ್ಬಿಟ್ಟ ಅಂತಂದರೆ ಎಂಥ ದಡ್ಡನು ಕೂಡ ಬ್ರಿಲಿಯಂಟ್ ಆಗಿಬಿಡ್ತಾನಂತೆ. ಅಷ್ಟು ವಿಶೇಷ ಇದೆ ಇದು. ಮಾಟಮಂತ ತಂತ್ರ ಮಾಡಿದರೆ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಚೊಂಬು ನೀರು ಹಾಕಿ 108 ಸುತ್ತ ಪ್ರದಕ್ಷಿಣೆ ಮಾಡೋ. ಆಗ ಬುದ್ಧಿಜಾಡ್ಯ ಯೋಗ ದೋಷ ನಿವಾರಣೆ ಆಗುತ್ತೆ. ಕೈಕಾಲು ಮುಖ ತೊಳಿತೀವೋ ಏನೋ ಗೊತ್ತಿಲ್ಲ, ಮಲಮೂತ್ರ ವಿಸರ್ಜನೆ ಮಾಡುವ ಅಂಗಗಳನ್ನು, ಕಾಲುಗಳನ್ನು ನಿತ್ಯ ತೊಳಿತಾ ಇದ್ದರೆ ಕಲಿನಾಶ ಆಗ್ತಾನೆ, ಮಂಕುತನ ಹೋಗುತ್ತೆ. ಅದಕ್ಕೆ ಯಾವಾಗಲೂ ನಮ್ಮ ಗುಪ್ತ ಜನಾಂಗಗಳನ್ನು ತೊಳಿಬೇಕು. ಬಚ್ಚ ಮನೆಗೆ ಹೋಗಿ ಬಂದ ತಕ್ಷಣ ಕಾಲು ತೊಳಿಬೇಕಂತೆ. ಆ ಬುದ್ಧಿಜಾಡ್ಯ ಹೋಗುತ್ತೆ. ಯಾಕೆಂದರೆ ಶನಿ ಶಾಂತಿ ಆಯಿತು. ಬಚ್ಚ ಮನೇಲಿ ಶನಿ ವಾಸ ಮಾಡ್ತಾನೆ. ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಬಾರು, ರೆಸ್ಟೋರೆಂಟು, ವೈಶ್ಯವಾಟಿಕೆ ಮಾಡೋ ಸ್ಥಳ, ತಿಪ್ಪೆಗುಂಡಿ, ಮನೆಯಲ್ಲಿರೋ ಕಮೋಡು, ಇಂಡಿಯನ್ ಟಾಯ್ಲೆಟು, ಬಚ್ಚಿನ ಮನೆಯಲ್ಲಿ ಶನಿ ವಾಸಸ್ಥಳ. ಅದಕ್ಕೆ ಹೆಚ್ಚು ಅಲ್ಲಿರಬಾರ್ದು. ಯಾರಿಗೆ ಮಂಕುತನ ಇದೆಯೋ ಅಂಥವ್ರು ಟಾಯ್ಲೆಟ್ನ ಕ್ಲೀನ್ ಮಾಡಬೇಕು. ನಿಮ್ಮ ಮನೆ ಯಾರಿಗೆ 7.5 ಶನಿ ನಡೀತಿದೆಯೋ, ಯಾರಿಗೆ ಶನಿ ದೋಷ ಇದೆಯೋ ಅಂಥವ್ರು ನಿಮ್ಮ ಮನೆ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾಯಿದ್ರೆ, ಎಷ್ಟು ಟಾಯ್ಲೆಟ್ ಕ್ಲೀನ್ ಮಾಡ್ತಿರೋ, ಕಸ ಗುಡ್ಸೆತ್ತಾಕೋದು, ತಿಪ್ಪೆಗುಂಡಿ ಕ್ಲೀನ್ ಮಾಡೋದು, ಆಗ ಶನಿ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ವಾಗ್ಭಟ್ರು ಹೇಳ್ತಾ ಇದ್ದು, ವರಹಮೀರವ್ರು ಹೇಳಿದ್ದಾರೆ. ಅದರಿಂದ ತಿಪ್ಪೆಗುಂಡಿ ಕ್ಲೀನ್ ಮಾಡೋದು, ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಮಂಕುತನ ಹೋಗುತ್ತೆ ಮತ್ತು ಶನಿ ದೋಷ ನಿವಾರಣೆ ಆಗುತ್ತೆ ಅಂತೇಳಿ. ಕೈಕಾಲು ತೊಳೆಯೋದ್ರಿಂದ ಆಯಾಸ ಕಮ್ಮಿ ಆಗುತ್ತೆ. ಆಯಾಸ ಕಮ್ಮಿ ಆದಾಗ ಚುರುಕಾಗುತ್ತೆ ಬುದ್ಧಿ. ಅದಕ್ಕೆ ಪಾದದ ಅಂಗುಷ್ಟ, ಪಾದದ ಇಂಬಡಿಗೆ ಯಾವಾಗಲೂ
ನೀರು ಹಾಕ್ತಾ ಇರಬೇಕು. ಒಂದು, ಆಗಾಗ ಏರ್ ಕಟ್ ಮಾಡಿಸ್ಕೋಬೇಕು, ಉಗುರು ಕಟ್ ಮಾಡಿಸ್ಬೇಕು, ಗಡ್ಡ ಮೀಸೆನೆಲ್ಲ ಟ್ರಿಮ್ ಮಾಡ್ಕೋಬೇಕು. ಅತಿಯಾದ ಕೂದಲು ತಲೆ ಮೇಲೆ ಇರಬಾರ್ದು, ಅತಿಯಾದ ಕೂದಲು ಮುಖದಲ್ಲಿ ಇರಬಾರ್ದು. ಅತಿಯಾದ ಉಗುರು ಇದ್ದರೆ ಬುದ್ಧಿ ಜಾಡ್ಯಯೋಗ ಬಂತು, ಶನಿ ಹುಚ್ಚನಾಗ್ತಾನೆ. ಅದರಿಂದ ಉಗುರು ಕಟ್ ಮಾಡಬೇಕು, ಏರ್ ಕಟ್ ಮಾಡಿಸ್ಕೋಬೇಕು, ಗಡ್ಡ ಮೀಸೆನೆಲ್ಲ ಹೆಚ್ಚಿಗೆ ಬೆಳಿಗ್ಗೆ ಬಿಡಬಾರ್ದು, ಆಗ ಬಂಕುತನನಾಗ್ತಾನೆ ಅಂತ ಹೇಳ್ತೀವಿ. ಇದೆಲ್ಲ ನಾರದ ಮುನಿಗಳು ನಾರದ ಸಂಹಿತೆಯಲ್ಲಿ ಒಂದು ಕಡೆ ಹೇಳ್ತಾರೆ ಸಂಸ್ಕಾರ ಅನ್ನೋ ವಿಚಾರದಲ್ಲಿ. ಅದರಿಂದ ಈ ಜಾಡ್ಯ ಯೋಗ, ಬುದ್ಧಿ ಜಾಡ್ಯ ಯೋಗ, ಮಂಕುತನ ನಿವಾರಣೆ ಆಗಬೇಕು ಅಂತಂದರೆ ಶನಿ ಆರಾಧನೆ ಮಾಡಬೇಕು. ಯಾರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಬರುತ್ತೋ ದಿನನಿತ್ಯ ಒಂದು ರೌಂಡ್ ವಿಷ್ಣು ಸಹಸ್ರನಾಮ ಹೇಳಿ. ಓಂ ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು, ಅಲ್ಲಿಂದ ವನಮಾಲಿಗ ದೇಶಾಂಕಿ ಶಂಕಿ ಚಕ್ರಿ ಚನಂದಕಿ ಅಲ್ಲಿವರೆಗೂ ಹೇಳ್ತಾ ಇರಬೇಕು. ಇಲ್ಲ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ನಮಃ ಅಂತ ಹೇಳಬೇಕು. ಇದಿಷ್ಟು ಮಾಡ್ತಾ ಬಂದರೆ ಮಾಟಮಂತ್ರ ತಂತ್ರದಿಂದ ಬುದ್ಧಿಭಂಗ ಯೋಗ ಮಾಡಿದರೂ ನಿವಾರಣೆ ಆಗುತ್ತೆ. ಜೊತೆಗೆ ಈ ಮಂತ್ರತಂತ್ರದಿಂದ ದೋಷ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಈ ಮಂಕುತನ ಬುದ್ಧಿಜಾಡ್ಯ ಯೋಗ ಯಾತಕ್ಕೆ ಬರುತ್ತೆ? ವಾಸ್ತು ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಮತ್ತು ಇವತ್ತಿನ ಜೀವನದಲ್ಲಿ ನಾವು ಮಾಡುವಂಥ ಮಹಾ ತಪ್ಪುಗಳ ಮುಖಾಂತರ ಈ ಮಂಕುತನ ಬರುತ್ತೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಬಂಡವಾಳ ಇಲ್ದೇನೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ನೋಡಿ. ಪ್ರತಿಯೊಬ್ಬರು ಕೂಡ ಆ್ಯಕ್ಟಿವ್ ಆಗಿದ್ದರೆ ಜಗತ್ತಿನಲ್ಲಿ ಎಲ್ಲವೂ ಸುಖವಾಗಿರುತ್ತೆ. ಎಲ್ಲರೂ ಮಂಕಾಗಿದ್ದರೆ ಇನ್ನೆಲ್ಲವೂ ದರಿದ್ರನೇ. ಯಾರಿಗೆ ನಮ್ಮ ಹಳೆ ಸಂಚಿಕೆಯಲ್ಲಿ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಎಲ್ಲ ಕಡೆಯೂ ಅಪ್ಲೋಡ್ ಮಾಡ್ತಾಯಿದ್ದೀವಿ ಇನ್ಫಾರ್ಮೇಷನ್ಸ್ನ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಬರ್ಬೇಕಾದ್ರೆ ಅವ್ರ ಜಾತಕ ಇದ್ರೆ ಜಾತಕ ತೊಗೊಂಡು ಬನ್ನಿ. ಆಮೇಲೆ ಈ ಪಿಟ್ಸು, ಕ್ಯಾನ್ಸರು, ಅಸ್ತಮಾ ಈ ಥರ ಯಾವ್ಯಾವ್ದು ಕಾಯಿಲೆಗಳಿದ್ದರೂ ಕೂಡ ವರ್ಷಾನುಗಟ್ಟಲೆ ರೋಗದಿಂದ ನರಳ್ತಾ ಇದ್ದೀರಾ, ಅದಕ್ಕೆ ಪರಿಹಾರ ಇಲ್ಲ ಅಂದರೆ ಅದು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾವು ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.